ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ದಕ್ಷಿಣ ಭಾರತದ ಐತಿಹಾಸಿಕ ಸ್ಥಳ. ಅಲ್ಲಿ 2200 ವರ್ಷಗಳ ಹಿಂದೆ ಶೈವ ಪಂಥ ಶುರುವಾಗುತ್ತೆ. ಆನಂತರ ಅಲ್ಲಿಗೆ ಜೈನರು ಬರ್ತಾರೆ. ಅಲ್ಲಿನ ಗುಹೆಗಳನ್ನು ಬಸತಿಗಳನ್ನಾಗಿ ಮಾಡಿಕೊಳ್ತಾರೆ. ಅದಾದ ಮೇಲೆ 8ನೇ ಶತಮಾನದಲ್ಲಿ ಅಲ್ಲೊಂದು ಕಾಶಿ ವಿಶ್ವನಾಥನ ದೇವಾಲಯ ನಿರ್ಮಾಣ ಆಗುತ್ತೆ. ವಿಶ್ವನಾಥನಿಗೆ ಮಂದಿರ ಕಟ್ಟಿದ ಮೇಲೆ ದೇವಸೇನಾಪತಿ ತಮಿಳರ ಮೂಲದೈವ ಮುರುಗನಿಗೆ ಆಲಯ ಇಲ್ಲದೆ ಇದ್ರೆ ಹೇಗೆ, ಹೀಗಾಗಿ ಅಲ್ಲಿ ಸ್ಕಂದನಿಗೆ ಕೂಡ ಒಂದು ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಅದಾದ 6-7 ಶತಮಾನಗಳ ನಂತರ ಆ ಬೆಟ್ಟದ ಮೇಲೆ ಒಂದು ಸಮಾಧಿ ತಲೆ ಎತ್ತುತ್ತೆ. ಅದನ್ನು ಸಿಕಂದರ್ ಶಹಾನ ಸಮಾಧಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೀಗಲ್ಲೊಂದು ಸಮಾಧಿ ಆದಮೇಲೆ ಅದು ದರ್ಗಾ ಆಗಿ ಬದಲಾಗುತ್ತೆ. ಅಲ್ಲಿಗೆ ಹೈದರ್ ಅಲಿ ಕೂಡ ಬಂದು ಹೋಗ್ತಾನೆ. ಕಳೆದ 5 ಶತಮಾನಗಳಿಂದಲೂ ಮತ್ತು ಹಿಂದೂಗಳು ವಿಶ್ವನಾಥನನ್ನು ಮತ್ತು ಮುರುಗನನ್ನು ಪೂಜೆ ಮಾಡ್ತಾ ಇದ್ದಾರೆ. ಜೈನರು ಅಲ್ಲಿಗೆ ಬರ್ತಾರೆ. ಆ ದರ್ಗಾಗೆ ಮುಸಲ್ಮಾನರು ಕೂಡ ಬಂದು ಹೋಗ್ತಾ ಇದ್ದಾರೆ. ಈಗ ಅಲ್ಲೊಂದು ಹೊಸ ವಿವಾದ ಶುರುವಾಗ್ತಾ ಇದೆ. ಆ ಇಡೀ ಬೆಟ್ಟಕ್ಕೆ ಸಿಕಂದರ್ ಬೆಟ್ಟ ಅನ್ನೋ ಹೆಸರಿಟ್ಟು ಬಿಡೋದಕ್ಕೆ ಅಲ್ಲಿನ ಮುಸ್ಲಿಂ ಸಮುದಾಯ ಪ್ರಯತ್ನವನ್ನು ಪಡ್ತಾ ಇರೋದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಆ ಬೆಟ್ಟ ಮತ್ತೊಂದು ದತ್ತಪೀಠ ಬಾಬಾ ಬುಡನಗಿರಿ ವಿವಾದವನ್ನು ನೆನಪಿಗೆ ತರ್ತಾ ಇದೆ. ಹಾಗಾದರೆ ಏನದು ಬೆಟ್ಟದ ಗಲಾಟೆ? ಆ ಸ್ಥಳದಲ್ಲಿರೋದೇನು? ಅದರ ಐತಿಹಾಸಿಕ ಮಹತ್ವ ಏನು? ಆ ಬೆಟ್ಟಕ್ಕೂ ವಿಜಯನಗರ ಸಾಮ್ರಾಜ್ಯಕ್ಕೂ ಇದ್ದ ನಂಟೇನು? ಅಲ್ಲಿ ಸಮಾಧಿಯಾದ ಈ ಸಿಕಂದರ್ ಶಾ ಅನ್ನೋನು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಗಮನಿಸಿ ನೋಡಿ, ಈ ದೇಶದಲ್ಲಿ ಇಲ್ಲದ ವಿವಾದಗಳು ಹುಟ್ಟುಕೊಳ್ತಾ ಇವೆ. ಹಿಂದೂ ಹಾಗೂ ಮುಸ್ಲಿಮರ ನಡುವೆ ಇರುವ ಕಂದಕವನ್ನು ಮತ್ತಷ್ಟು ಅಗಲ ಮಾಡೋ ಪ್ರಯತ್ನ ನಿರಂತರವಾಗಿ ನಡೀತಿರೋ ಹಾಗೆ ಕಾಣ್ತಾ ಇದೆ. ನಾವು ಬಹುಸಂಖ್ಯಾತರು, ನಮ್ಮ ಭಾವನೆಗಳಿಗೆ ಬೆಲೆ ಸಿಗ್ತಿಲ್ಲ ಅನ್ನೋದು ಹಿಂದೂಗಳ ನೋವಿಗೆ ಕಾರಣ ಆಗ್ತಾ ಇದ್ರೆ, ಈ ಹಿಂದೆ ನಾವು ಬಯಸಿದ್ದೆಲ್ಲ ನಡೀತಾ ಇತ್ತು, ಆದರೆ ಈಗ ನಮ್ಮನ್ನು ಯಾರೋ ಕಟ್ ಹಾಕ್ತಾ ಇದ್ದಾರೆ ಅನ್ನೋ ಭಾವನೆಯನ್ನ ಮುಸ್ಲಿಮರಲ್ಲಿ ಬಿತ್ತೋದಕ್ಕೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಮತಕ್ಕೆ ರಾಜಕೀಯದ ರಂಗು ಮತ್ತು ರುಚಿ ಬಿದ್ದ ಮೇಲೆ ಅದು ಬೇಗ ಕೆರಳ್ತಾ ಇದೆ. ದೇಶದ ಯಾವ ಮೂಲೆಯಲ್ಲಿ ಏನಾದರೂ ಕೂಡ ಕ್ಷಣಾರ್ಧದಲ್ಲಿ ನಮಗೆ ಗೊತ್ತಾಗೋ ಕಾಲ ಇದು. ಇಂಥ ಸಂದರ್ಭದಲ್ಲೂ ವಕ್ಫ್ ಬೋರ್ಡ್ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಮಂದಿರಗಳನ್ನು, ಅವುಗಳಿಗೆ ಸೇರಿದ ಭೂಮಿಯನ್ನು, ಇದೆಲ್ಲವನ್ನು ನಂದೆ ಅಂತ ನೋಟಿಸ್ ಕೊಡೋದಕ್ಕೆ ಹೋಗ್ತಾ ಇರೋದು ಜನರ ಮನಸ್ಸಲ್ಲಿನ ಅಸಹನೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಯಾವುದೋ ಮಂದಿರದ ಆಸ್ತಿಯ ಮಾಲೀಕತ್ವ ಇದ್ದಕ್ಕಿದ್ದಂತೆ ಬದಲಾಗಿ ಹೋಗುತ್ತೆ. ಯಾವುದೋ ಬೆಟ್ಟದ ಹೆಸರನ್ನು ಬದಲಿಸುವ ಪ್ರಯತ್ನಗಳು ರಾತ್ರೋರಾತ್ರಿ ನಡೆದು ಹೋಗುತ್ತವೆ. ಯಾವುದೋ ಕಾಲದಲ್ಲಿ ಜ್ಞಾನವಾಪಿ ಮಸೀದಿ ಆಯಿತು, ಭೋಜಶಾಲಾ ಕಮಾಲ್ ಮೌಲಾ ಆಯಿತು, ಕೃಷ್ಣ ಜನ್ಮಭೂಮಿ ಶಾಹಿ ಮಸೀದಿ ಆಯಿತು, ಹರಿಹರ ಮಂದಿರ ಜಾಮಾ ಮಸೀದಿ ಆಯಿತು. ಆದರೆ ಈಗಲೂ ಅದೇ ಥರದ ಘಟನೆಗಳು ನಡೆಯೋದಕ್ಕೆ ಶುರು ಆಗ್ತಾ ಇರೋದು ಜನರ ಸಿಟ್ಟಿಗೆ ಕಾರಣ ಆಗ್ತಾ ಇವೆ. ಈಗ ಅಂಥ ವಿವಾದದ ಪಟ್ಟಿಗೆ ಸೇರ್ತಾ ಇರೋದು ತಮಿಳರ ಆರಾಧ್ಯ ದೈವದ ಸನ್ನಿಧಿ. ಅದರ ಹೆಸರು ತಿರುಪ್ಪರನ್ ಕುಂದ್ರಂ. ಗೆಳೆಯರೆ, ತಮಿಳರು ಭಾಷಾಭಿಮಾನಕ್ಕೆ ಹೆಸರುವಾಸಿಯಾದವರು. ಅವರು ಸಂಸ್ಕೃತಕ್ಕಿಂತಲೂ ಮೊದಲು ತಮಿಳಿತ್ತು ಅಂತ ವಾದ ಮಾಡ್ತಾರೆ. ತಮಿಳೇ ಗ್ರೇಟು ಅಂತ ಹೇಳ್ಕೋತಾರೆ. ಅದು ಅವರ ಭಾಷಾಭಿಮಾನ. ಅದೇ ರೀತಿ ತಮಿಳರು ವೇಲಾಯುಧನನ್ನ ಅಂದರೆ ಸ್ಕಂದನನ್ನ ತಮ್ಮ ಮೂಲ ದೈವ ಅಂದ್ಕೋತಾರೆ. ಈ ದೇವಸೇನಾಪತಿ ಅಗಸ್ತ್ಯರ ಮೂಲಕ ತಮಿಳರನ್ನ ಸೃಷ್ಟಿ ಮಾಡ್ದ ಅನ್ನೋ ನಂಬಿಕೆ ತಮಿಳುನಾಡಿನ ಹಲವು ಭಾಗಗಳಲ್ಲಿದೆ. ಹೀಗಾಗಿನೇ ತಮಿಳುನಾಡಿನಾದ್ಯಂತ ಸ್ಕಂದನ ದೇವಾಲಯಗಳು ಹೆಚ್ಚು. ಅದರಲ್ಲಿ ಪಳನಿ, ತಿರುಚಂದೂರು, ಸ್ವಾಮಿಮಲೈ, ತಿರುತ್ತಣಿ, ಪಳಮುತ್ತಿರಚೋಳೈ ಮುಂತಾದವುಗಳ ಹಾಗೆ ಈ ತಿರುಪ್ಪರನ್ ಕುಂದ್ರಂ ಕೂಡ ಒಂದು. ಇದು ಮುರುಗನಿಗೆ ಸೇರಿದ ಪ್ರಪ್ರಥಮವಾಗಿ ನಿರ್ಮಾಣವಾದ 6 ದೇವಾಲಯಗಳ ಪೈಕಿ ಒಂದು ಅಂತ ಕರೆಸ್ಕೊಳ್ಳುತ್ತೆ. ಹೀಗಾಗಿನೇ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬಂದು ಹೋಗ್ತಾರೆ. ಇನ್ನು ಈ ತಿರುಪ್ಪರನ್ ಕುಂದ್ರಂ ಇದೆಯಲ್ಲ, ಇದು ಮಧುರೈ ಪಟ್ಟಣದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಮಧುರೈಗೆ ಬಂದು ಮೀನಾಕ್ಷಿ ಸುಂದರೇಶ್ವರರ ದರ್ಶನ ಮಾಡಿದ ನಂತರ ಸಾಕಷ್ಟು ಮಂದಿ ಈ ತಿರುಪ್ಪರನ್ ಕುಂದ್ರಂಗೆ ಕೂಡ ಬಂದು ಹೋಗ್ತಾರೆ. ಇನ್ನು ಈ ಸ್ಥಳದಲ್ಲಿರೋ ಬೆಟ್ಟದ ಮೇಲೆ ಸರಿಸುಮಾರು 13 ಶತಮಾನಗಳಷ್ಟು ಹಿಂದಿನದು ಅಂತ ಹೇಳಲಾಗುವ ಕಾಶಿ ವಿಶ್ವನಾಥನ ದೇವಾಲಯ ಕೂಡ ಇದೆ. ಹೀಗಾಗಿ ಇದು ಮುರುಗನ ಆರಾಧಕರ ಪಾಲಿಗೆ, ಶೈವರ ಪಾಲಿಗೆ ಪವಿತ್ರ ಕ್ಷೇತ್ರವಾಗಿ ಗುರುತಿಸ್ಕೊಳ್ಳುತ್ತೆ. ಆದರೆ ಈಗ ಇದೇ ತಿರುಪ್ಪರನ್ ಕುಂದ್ರಂ ಬೆಟ್ಟ ವಿವಾದಕ್ಕೆ ಗುರಿಯಾಗ್ತಾ ಇದೆ. ಅದಕ್ಕೆ ಕಾರಣ ಈ ಬೆಟ್ಟದ ಮೇಲಿರುವ ಸಿಕಂದರ್ ಶಹಾನ ದರ್ಗಾ. ಗೆಳೆಯರೆ, ನಿಮಗೆ ಈ ಬೆಟ್ಟದ ಮೇಲೆ ಸಿಕಂದರ್ ಶಾನ ಸಮಾಧಿ ಹೇಗೆ ಬಂತು ಅನ್ನೋದನ್ನು ಹೇಳಬೇಕು ಅಂದರೆ ನಾವು ದಕ್ಷಿಣ ಭಾರತದ ಇತಿಹಾಸವನ್ನೊಮ್ಮೆ ಇಲ್ಲಿ ನೆನಪು ಮಾಡ್ಕೋಬೇಕು. 12ನೇ ಶತಮಾನದ ಕೊನೆಯ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಬಲರಾಗಿದ್ದ ಕಲ್ಯಾಣಿ ಚಾಲುಕ್ಯರು ಹಾಗೂ ಚೋಳ ವಂಶಗಳು ಪತನಗೊಳ್ಳುತ್ತವೆ. ಅದಾದ ಮೇಲೆ ದೇವಗಿರಿಯಲ್ಲಿ ಯಾದವರು, ವಾರಂಗಲಲ್ಲಿ ಕಾಕತೀಯರು, ಮಧುರೈನ ಪಾಂಡ್ಯರು ಹಾಗೂ ದ್ವಾರ ಸಮುದ್ರದ ಹೊಯ್ಸಳರು, ಈ 4 ಪ್ರಮುಖ ರಾಜವಂಶಗಳ ಉದಯ ಆಗುತ್ತೆ. ಈ ರಾಜ್ಯಗಳ ನಡುವೆ ಆಗಾಗ ಕಿತ್ತಾಟಗಳು, ಯುದ್ಧಗಳು ನಡೀತಾ ಇದ್ವು. ಹೀಗಿರುವಾಗಲೇ ಅಲಾದೀನ್ ಖಿಲ್ಜಿ ದೇವಗಿರಿ ಮೇಲೆ ದಾಳಿ ಮಾಡ್ದ. ಅಲ್ಲಿಂದ ಸಂಪತ್ತನ್ನು ದೋಚ್ಕೊಂಡು ಹೋಗಿ ದೆಹಲಿಯ ಸುಲ್ತಾನ ಕೂಡ ಆದ.
ಆ ನಂತರ ಅವನು ತನ್ನ ಸೇನಾಪತಿ ಮಲಿಕ್ ಕಾಫರ್ಗೆ ದಕ್ಷಿಣದ ಮೇಲೆ ದಂಡೆತ್ತಿ ಹೋಗೋದಕ್ಕೆ ಸೂಚನೆಯನ್ನು ಕೊಡ್ತಾನೆ. ಮಲಿಕ್ ಕಾಫರ್ ಯಾದವರನ್ನು, ಕಾಕತೀಯರನ್ನು, ಹೊಯ್ಸಳರನ್ನು ಸೋಲಿಸಿ ಪಾಂಡ್ಯರ ನಾಡಿಗೆ ಬಂದ. ಆದರೆ ಇಲ್ಲವನು ಸಂಪೂರ್ಣವಾಗಿ ಮಧುರೈಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿಂದ ಅವನೇನೋ ವಾಪಸ್ ಹೋದ. ಆದರೆ ಈ ಮಲಿಕ್ ಕಾಫರ್ನ ದಾಳಿಯ 1 ದಶಕದ ನಂತರ ದಕ್ಷಿಣ ಭಾರತದ ಮೇಲೆ ಮತ್ತೊಬ್ಬ ಸುಲ್ತಾನನ ಆಕ್ರಮಣ ಆಯಿತು. ಅವನ ಹೆಸರು ಉಲೂಗ್ ಖಾನ್ ಆಲಿಯಾಸ್ ಮೊಹಮ್ಮದ್ ಬಿನ್ ತುಘಲಕ್. ಈ ತುಘಲಕ್ನ ದಾಳಿ ಇದೆಯಲ್ಲ, ಇದು ದಕ್ಷಿಣ ಭಾರತದಲ್ಲಿ ಮುಸ್ಲಿಂ ಆಡಳಿತಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅವನು ಆನೆಗೊಂದಿಯ ಮೇಲೆ ದಾಳಿ ಮಾಡ್ತಾನೆ, ಅಲ್ಲಿದ್ದ ಕಂಪ್ಲಿ ರಾಜ್ಯವನ್ನು ನಾಶ ಮಾಡ್ತಾನೆ, ಅಲ್ಲಿದ್ದ ರಾಜಕುಮಾರರನ್ನು ದೆಹಲಿಗೆ ಹೊತ್ತೊಯ್ತಾನೆ, ಮತಾಂತರ ಮಾಡ್ತಾನೆ. ಆ ಬಳಿಕ ಹೊಯ್ಸಳರನ್ನು ಸೋಲಿಸಿ ಕಡೆಗೆ ಮಧುರೈಯನ್ನು ಕೂಡ ಗೆದ್ದು ಬೀಗ್ತಾನೆ. ಹೀಗಾಗಿ 1325 ನಂತರ ಮಧುರೈಯಲ್ಲಿ ಮುಸ್ಲಿಮರ ಆಡಳಿತ ಶುರುವಾಗುತ್ತೆ. ಅಲ್ಲಿ ಮಧುರೈ ಸುಲ್ತಾನರು ಹುಟ್ಟುಕೊಂಡ್ರು. ಅದಾದ 11 ವರ್ಷಗಳ ಬಳಿಕ ಅಂದರೆ 1336ರಲ್ಲಿ ಆನೆಗೊಂದಿ ಭಾಗದಲ್ಲಿ ಜನ ಹಾಗೂ ಸ್ಥಳೀಯ ಆಡಳಿತಗಾರರು ದಂಗೆ ಇದ್ರು. ಅದನ್ನು ದಮನ ಮಾಡೋದಕ್ಕೆ ತುಘಲಕ್ ಒಂದು ಸೇನಾ ತುಕಡಿಯನ್ನು ಆನೆಗೊಂದಿಗೆ ಕಳುಹಿಸಿಕೊಡ್ತಾನೆ. ಅದರ ನೇತೃತ್ವವನ್ನು ವಹಿಸಿ ಇಲ್ಲಿಗೆ ಬಂದದ್ದು ಹಕ್ಕಾ ಬುಕ್ಕರು. ಹಾಗೆ ಬಂದವರನ್ನು ವಿದ್ಯಾರಣ್ಯರು ಗುರುತಿಸಿದ್ರು. ಮತಾಂತರಗೊಂಡಿದ್ದ ಆ 2 ರಾಜಕುಮಾರರನ್ನು ಮತ್ತೆ ಮಾತೃಧರ್ಮಕ್ಕೆ ವಾಪಸ್ಸು ಕರೆತರಲಾಯಿತು. ಅವರ ಮೂಲಕ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಗುರು ವಿದ್ಯಾರಣ್ಯರು ನಾಂದಿ ಹಾಡಿದರು. ಹಾಗೆ ಸ್ಥಾಪನೆಯಾದ ವಿಜಯನಗರ ಅಲ್ಲಿಂದ 150 ವರ್ಷಗಳ ಕಾಲ ಶತ್ರುಗಳ ಜೊತೆ ಹೋರಾಡ್ತಲೇ ಬರುತ್ತೆ. ಮುಂದೆ 1509ರಲ್ಲಿ ವಿಜಯನಗರದ ಅಧಿಕಾರ ಶ್ರೀಕೃಷ್ಣದೇವರಾಯನಿಗೆ ಸಿಗುತ್ತಲ್ಲ, ಆಗ ಇಡೀ ದಕ್ಷಿಣ ಭಾರತ ವಿಜಯನಗರ ಸಾಮ್ರಾಜ್ಯದ ಕೈವಶ ಆಯಿತು. ಆ ಸಂದರ್ಭದಲ್ಲಿ ಮಧುರೈಯನ್ನು ಆಳ್ತಾ ಇದ್ದ ಸುಲ್ತಾನರನ್ನು ಕೂಡ ಸೋಲಿಸಿ ಅಲ್ಲಿದ್ದ ಸಿಕಂದರ್ ಶಾ ಅನ್ನೋ ರಾಜನನ್ನು ವಿಜಯನಗರದ ಸೇನೆ ಕೊಂದು ಹಾಕತ್ತೆ. ಅದಾದ ನಂತರ ಮಧುರೈಯಲ್ಲಿ ನಾಯಕರ ಆಳ್ವಿಕೆ ಶುರುವಾಗುತ್ತೆ. ಇನ್ನು ಯುದ್ಧದಲ್ಲಿ ಸಾವಿಗೀಡಾದ ಸುಲ್ತಾನ ಸಿಕಂದರ್ ಶಾ ಇದ್ನಲ್ಲ, ಅವನಿಗೊಂದು ಸಮಾಧಿಯನ್ನು ಕಟ್ಟಬೇಕು, ಅದಕ್ಕೊಂದು ಸ್ವಲ್ಪ ಜಾಗ ಕೊಡಿ ಅಂತ ಮಧುರೈಯಲ್ಲಿದ್ದ ಮುಸ್ಲಿಮರು ವಿಜಯನಗರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ. ಸತ್ತವನಿಗೆ ಸಮಾಧಿ ಕಟ್ಟೋದಕ್ಕೆ ಜಾಗ ಕೇಳಿದರೆ ಇಲ್ಲ ಅನ್ನೋದಕ್ಕಾಗತ್ತೆಯೇ? ಸತ್ತ ಮೇಲೆ ಏನು ಶತ್ರುತ್ವ? ವಿಜಯನಗರದ ಅರಸ ಕೃಷ್ಣದೇವರಾಯ ಉದಾರ ಮನಸ್ಕನಾಗಿ ಆಯಿತು ಕಟ್ಕೋ ಹೋಗಿ ಅಂತ ಹೇಳ್ತಾನೆ. ಹೀಗೆ ಆ ಸಿಕಂದರ್ ಶಾನ ಸಮಾಧಿಯನ್ನು ತಿರುಪ್ಪರನ್ ಕುಂದ್ರಂ ಬೆಟ್ಟದ ಮೇಲ್ಭಾಗದಲ್ಲಿ ಕಟ್ತಾರೆ. ಅದೊಂದು ಚಿಕ್ಕ ಸಮಾಧಿ ಅಷ್ಟೇ, ಆದರೆ ಅಷ್ಟು ಸಿಕ್ಕರೆ ಸಾಕು ನೋಡಿ, ಅಲ್ಲಿಗೆ ಬರೋ ಜನ ಹೆಚ್ಚಾಗ್ತಾ ಹೋಗ್ತಾರೆ. ನಿಧಾನವಾಗಿ ಅಲ್ಲೊಂದು ದರ್ಗಾ ತಲೆ ಎತ್ತತ್ತೆ. ಮುಂದೆ ನಿಮಗೆ ಗೊತ್ತಲ್ಲ, ವಿಜಯನಗರ ಪತನ ಆಯಿತು. ಮತ್ತೆ ಇಸ್ಲಾಮಿಕ್ ಆಡಳಿತಗಾರರು ಬಂದರು. ಹೈದರ್ ಅಲಿ ಕೂಡ ಈ ಭಾಗವನ್ನು ಸ್ವಲ್ಪ ಕಾಲ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ. ಆ ಸಂದರ್ಭದಲ್ಲಿ ಈ ಚಿಕ್ಕ ದರ್ಗಾ ದೊಡ್ಡದಾಗ್ತಾ ಹೋಯಿತು. ಅಲ್ಲಿ ಉರುಸುಗಳು ಶುರುವಾದವು. ಜನ ಬರೋದು ಹೆಚ್ಚಾದಂತೆಲ್ಲ ಅದು ವಿಸ್ತಾರ ಆಗೋದು ಕೂಡ ಹೆಚ್ಚಾಗ್ತಾ ಹೋಯಿತು. ಆಮೇಲೆ ಬ್ರಿಟಿಷರು ಬಂದರು. ಅವರು ಇನ್ನೂ ಒಂದಷ್ಟು ಭೂಮಿಯನ್ನು ದರ್ಗಾಗಲ್ಲಿ ಬಿಟ್ಟುಕೊಟ್ರು. ಈಗ ಆ ಬೆಟ್ಟ ಹೇಗಿದೆ ಅಂದರೆ, ಬೆಟ್ಟದ ಬುಡದಲ್ಲಿ ಮುರುಗನ ದೇವಾಲಯ ಇದೆ, ಬೆಟ್ಟದ ಬಂಡೆಗಳ ನಡುವೆ ಜೈನರ ಗುಹೆಗಳಿವೆ, ಬೆಟ್ಟದ ಮೇಲೆ ಒಂದು ಕಡೆ ಕಾಶಿ ವಿಶ್ವನಾಥನ ದೇವಾಲಯ ಹಾಗೂ ಮತ್ತೊಂದು ಕಡೆ ಸಿಕಂದರ್ ಶಾನ ದರ್ಗಾ ಇದೆ. ನಾವು ಹಿಂದೂಗಳು ನೋಡಿ ಎಲ್ಲ ಮತಗಳನ್ನು ಗೌರವಿಸ್ತೀವಿ. ನಮ್ಮಲ್ಲಿನ ಕೋಟ್ಯಂತರ ದೇವಾನುದೇವತೆಗಳು, ದೇವಮಾನವರ ನಡುವೆ ಈ ಸಿಕಂದರ್ ಶಾ ಒಬ್ಬ ನಮಗೆ ಭಾರ ಅಂತೇನು ಅನ್ನಿಸ್ಲಿಲ್ಲ. ಇನ್ನು ನಮ್ಮ ದೇವರುಗಳಲ್ಲಿ ಕೂಡ ಯಾರಿಗೂ ಜಲಸ್ ಕೂಡ ಇಲ್ಲ. ಅವ್ರು ಯಾರು ನನ್ನನ್ನು ಮಾತ್ರ ಪೂಜೆ ಮಾಡು, ನಾನೊಬ್ಬನೇ ಗ್ರೇಟು ಅಂತ ಕೂಗ್ತಾ ಇರು, ಇಲ್ಲದೆ ಇದ್ರೆ ನೀನು ನರಕಕ್ಕೆ ಹೋಗ್ತೀಯಾ ಅಂತ ಅವ್ರು ಯಾರು ನಮಗೆ ಹೇಳಲಿಲ್ವಲ್ಲ. ಹೀಗಾಗಿ ಅದು ಸರ್ವಧರ್ಮ ಸಮನ್ವಯ ಕೇಂದ್ರ ಅಂತಲೇ ಜನ ಅಂದ್ಕೊಂಡ್ರು. ವಾಹ್, ಎಂಥ ಸಮನ್ವಯತೆ ನೋಡ್ರಿ, ಬಾಳಿದ್ರೆ ಹಿಂಗೆ ಬಾಳಬೇಕು ಅಂತ ಬೇರೆಯವರಿಗೆ ಪಾಠ ಹೇಳೋದಕ್ಕೆ ಈ ಕ್ಷೇತ್ರವನ್ನು ಉದಾಹರಣೆಯಾಗಿ ಕೊಡ್ತಾ ಬಂದರು. ಅಲ್ಲಿವರೆಗೆ ಎಲ್ಲ ಓಕೆ. ಆದರೆ ತಿರುಪರನ್ ಕುಂದ್ರಂ ಅಂತ ಕರೆಸ್ಕೊಳ್ತಾ ಇದ್ದ ಬೆಟ್ಟವನ್ನು ಸಿಕಂದರ್ ಹಿಲ್ಸ್ ಅಂತ ಕರೆಯೋದಕ್ಕೆ ಮುಸ್ಲಿಮರು ಪ್ರಾರಂಭ ಮಾಡಿದರು. ಮೊದಲಿಗೆ ಇದನ್ನು ಕೂಡ ನಿರ್ಲಕ್ಷಿಸಿದ್ದ ಅಲ್ಲಿನ ಜನಕ್ಕೆ ಆ ಬಳಿಕ ಇದರ ಪರಿಣಾಮ ಏನಾಗಬಹುದು ಅನ್ನೋದು ನಿಧಾನವಾಗಿ ಅರ್ಥವಾಗತೊಡಗಿತು. ಶ್ರೀರಂಗಂನಲ್ಲಿನ ತಿರುಚಂದುರೈ ದೇವಾಲಯ ಹಾಗೂ ಇಡೀ ಗ್ರಾಮವನ್ನು ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳ್ಕೊಂಡಿತ್ತಲ್ಲ, ಹಾಗೆ ನಾಳೆ ಇದರ ಹೆಸರು ಬದಲಾಯಿಸಿ ಇದು ಕೂಡ ನಮ್ಮದೇ ಅಂತ ಹೇಳಿಬಿಟ್ರೆ ಗತಿ ಏನು? ಈ ಭಾಗದ ಹಿಂದೂ ಪರ ಸಂಘಟನೆಗಳಿಗೆ ತಲೆಯಲ್ಲಿ ಲೈಟ್ ಹತ್ಕೊಳ್ತು. ಯಾವುದೋ ಒಂದು ಪ್ರದೇಶದ ಹೆಸರನ್ನು ನಾವು ಹೇಗೆ ಕರಿತಾ ಹೋಗ್ತೀವೋ ಅದು ಹಾಗೆ ಜನರ ಬಾಯಲ್ಲಿ ಶಾಶ್ವತವಾಗ್ತಾ ಹೋಗುತ್ತೆ. ತಿರುಪ್ಪರನ್ ಕುಂದ್ರಮ್ಮನ
ಸಿಕಂದರ್ ಹಿಲ್ಸ್ ಅಂತ ಕರೆಯೋದಕ್ಕೆ ಶುರು ಮಾಡಿದರೆ ನಾಳೆ ಒಂದು 50-60 ವರ್ಷಗಳ ನಂತರದ ತಲೆಮಾರಿದೆ ನೋಡಿ, ಅವರು ಇದನ್ನು ಸಿಕಂದರ್ ಹಿಲ್ಸ್ ಅಂತಲೇ ಭಾವಿಸಿಬಿಡ್ತಾರೆ. ತಿರುಪರನ್ ಕುಂದ್ರಂ ಅನ್ನೋ ಹೆಸರೇ ಮರ್ತು ಹೋಗುತ್ತೆ. ಈ ತಿರುಪರನ್ ಕುಂದ್ರಂ ಬಗ್ಗೆ ಸ್ಕಂದ ಪುರಾಣದಲ್ಲಿ ವಿವರಣೆ ಇದೆ. ಇಲ್ಲಿ ಸುರಪದ್ಮ ಅನ್ನೋ ರಾಕ್ಷಸನನ್ನು ದೇವಸೇನಾಪತಿ ಸ್ಕಂದ ಸಂಹಾರ ಮಾಡಿದ್ದ ಅಂತ ಪುರಾಣ ಹೇಳುತ್ತೆ. ಅಂದರೆ ಶತಮಾನಗಳ ಹಿಂದೆ ಸ್ಕಂದ ಪುರಾಣ ರಚನೆಯಾದ ಕಾಲದಲ್ಲೂ ಕೂಡ ಇಲ್ಲಿ ಮುರುಗನ ಆಲಯವೇ ಇತ್ತು. ಇನ್ನು ತಿರುಪರನ್ ಕುಂದ್ರಂ ಅಂದರೆ ಮುರುಗ ಅಥವಾ ಸ್ಕಂದ ಅಥವಾ ದೇವಸೇನಾಪತಿಯ ಬೆಟ್ಟ ಅಂತ ಅರ್ಥ. ಸ್ಕಂದ ಪುರಾಣದಲ್ಲಿ ಇರುತ್ತಲ್ಲ, ಇನ್ನು ಯಾರು ಇದನ್ನು ಅಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಸನಾತನಿಗಳು ತಮ್ಮ ಪುಸ್ತಕಗಳನ್ನು ಮತಗ್ರಂಥಗಳನ್ನು ಓದೋದು ಕಡಿಮೆಯಾಗಿ ಬಹಳಷ್ಟು ಕಾಲ ಆಗಿ ಹೋಗಿದೆ. ಈಗಂತೂ ಯಾರು ಏನು ಹೇಳಿದರೂ ಅದರಿಂದ ಇನ್ಫ್ಲೂಯೆನ್ಸ್ ಆಗೋ ಮಟ್ಟಕ್ಕೆ ನಮ್ಮ ಸಮಾಜ ಬದಲಾಗಿ ಕೂತಿದೆ. ಇಂಥ ಪರಿಸ್ಥಿತಿಲಿ ಈ ಬೆಟ್ಟಕ್ಕೆ ಸಿಕಂದರ್ ಹಿಲ್ಸ್ ಅಂತ ಕರಿತಾ ಹೋದರೆ ಇನ್ನು 10-15 ವರ್ಷಗಳಲ್ಲಿ ಇದು ಸ್ಕಂದ ಪರ್ವತ ಅನ್ನೋದನ್ನು ಜನ ಮರ್ತು ಹೋಗ್ತಾರೆ. ಸಿಕಂದರ್ ಪರ್ವತ ಅಂತಲೇ ಇದು ಕರೆಸ್ಕೊಂಡು ಮುಂದೆ ಇದು ಕೂಡ ದತ್ತಪೀಠವೋ ಶ್ರೀರಂಗಪಟ್ಟಣದ ಮಸೀದಿಯೋ ಭೋಜಶಾಲಾನೋ ಶಾಹಿ ದರ್ಗಾದ ಥರಾನೋ ಆಗಿ ಹೋಗುತ್ತೆ ಅನ್ನೋ ಭಯ ಹಿಂದೂ ಕಾರ್ಯಕರ್ತರನ್ನು ಕಾಡೋದಕ್ಕೆ ಶುರುವಾಯಿತು. ಹೀಗಾಗಿ ಈ ದೇವಾಲಯ ಹಾಗೂ ಬೆಟ್ಟವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿನ ಜನ ಈಗ ಒಂದಾಗ್ತಾ ಇದ್ದಾರೆ. ಇನ್ನು ಇಲ್ಲಿ ಜನ ಎಚ್ಚೆತ್ತುಕೊಳ್ಳೋದಕ್ಕೆ ಇನ್ನೂ ಒಂದು ಕಾರಣ ಕೂಡ ಇತ್ತು. ಇತ್ತೀಚೆಗೆ ಏನಾಯಿತು ಅಂದರೆ 2024 ಡಿಸೆಂಬರ್ 24ನೇ ತಾರೀಕು ಒಂದಷ್ಟು ಜನ ಮುಸ್ಲಿಂ ಹುಡುಗರ ಗುಂಪೊಂದು ಕೋಳಿ ಕುರಿ ತಗೊಂಡು ಈ ತಿರುಪರನ್ ಕುಂದ್ರಂ ಬೆಟ್ಟ ಹತ್ತುತ್ತಾ ಇತ್ತು. ಅದನ್ನು ಕಂಡು ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಇವರನ್ನು ತಡಿತಾನೆ. ಬೆಟ್ಟದ ಮೇಲೆ ಯಾವುದೇ ಬಲಿಯನ್ನು ಕೊಡೋ ಹಾಗಿಲ್ಲ, ನೀವು ಈ ಪ್ರಾಣಿಗಳನ್ನು ತಗೊಂಡು ವಾಪಸ್ ಹೋಗಿ ಅಂತ ಅವನವರಿಗೆ ಹೇಳ್ತಾನೆ. ಅದು ಅಲ್ಲಿ ವಿವಾದದ ಕಿಡಿಯನ್ನು ಹೊತ್ತಿಸುತ್ತೆ. ಮುಸ್ಲಿಮರು ಅಲ್ಲಿ ನಮ್ಮ ದರ್ಗಾ ಇದೆ, ನಾವಲ್ಲಿ ಏನು ಬೇಕಾದರೂ ಮಾಡ್ಕೋತೀವಿ, ಕೇಳೋದಕ್ಕೆ ನೀನು ಯಾರು ಅಂತ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಬೀಳ್ತಾರೆ. ಆದರೆ ತಮಿಳುನಾಡಲ್ಲಿ 2003ರಲ್ಲೇ ಜಯಲಲಿತಾ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲೇ ಯಾವುದೇ ದೇವಾಲಯಗಳು ಹಾಗೂ ಅದರ ಸುತ್ತಮುತ್ತ ಪ್ರಾಣಿಗಳನ್ನು ಬಲಿ ಕೊಡಬಾರ್ದು ಅನ್ನೋ ಆದೇಶವನ್ನು ಹೊರಡಿಸಿದರು. ಅದಕ್ಕೂ ಮೊದಲು ಮುರುಗನ ಕೆಲ ದೇವಾಲಯಗಳಲ್ಲಿ ಬಲಿ, ಮಾಂಸ ನೈವೇದ್ಯ ಇದೆಲ್ಲ ಇತ್ತು ಅನ್ನೋ ಮಾತುಗಳು ಕೇಳಿ ಬರುತ್ತವೆ. ಆದರೆ 2003ರ ನಂತರ ಆ ಪದ್ಧತಿಯನ್ನಲ್ಲಿ ನಿಲ್ಲಿಸಲಾಯಿತು. ಹೀಗಾಗಿ ಬೆಟ್ಟದ ಮೇಲೆ ಹಾಗೂ ದೇವಾಲಯದ ಸುತ್ತ ಬಲಿ ಕೊಡೋದಕ್ಕೆ ಅವಕಾಶ ಇಲ್ಲ. ಸೊ ಆ ಬೆಟ್ಟದ ಮೇಲಿನ ದರ್ಗಾದಲ್ಲಿ ಕೂಡ ಪ್ರಾಣಿ ಬಲಿ ಕೊಡಬೇಡಿ ಅಂತ ಆ ಸೆಕ್ಯೂರಿಟಿ ತಡೆದ. ಅದು ಗಲಾಟೆಗೆ ಕಾರಣ ಆಯಿತು. ಆ ಗಲಾಟೆ ಈಗ ವಿವಾದದ ಹಂತಕ್ಕೆ ಬಂದು ಮುಟ್ಟಿದೆ. ಇನ್ನು ಈ ಬೆಟ್ಟಕ್ಕೆ ವಿವಾದ ಕೂಡ ಹೊಸತೇನಲ್ಲ. ಶತಮಾನಗಳ ಹಿಂದೆಯೇ ಇದರ ಮೇಲಿನ ಆಡಳಿತದ ಹಕ್ಕಿಗಾಗಿ ನ್ಯಾಯಾಲಯದ ಮೆಟ್ಟಿಲೇರಲಾಗಿತ್ತು. ಆ ಸಂದರ್ಭದಲ್ಲಿ ಅಂದರೆ 1923ರಲ್ಲಿ ಉಪನ್ಯಾಯಾಲಯ ಈ ಬೆಟ್ಟದ ಮೇಲಿನ ದರ್ಗಾ ಅದರ ಮೆಟ್ಟಿಲುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರದೇಶ ದೇವಾಲಯಕ್ಕೆ ಸೇರಿದ್ದು ಅಂತ ತೀರ್ಪು ಕೊಡ್ತು. ಆದರೆ ಮದ್ರಾಸ್ ಹೈಕೋರ್ಟ್ ಆ ತೀರ್ಪನ್ನು ಹಾಗೆ ಉಳಿಸ್ಕೊಂಡು ದರ್ಗಾ, ಅದರ ಮೆಟ್ಲು ಹಾಗೂ ಅದರ ಮುಂದಿನ ಧ್ವಜಸ್ತಂಭ ಇವು ಮುಸ್ಲಿಂ ಪಕ್ಷಕ್ಕೆ ಸೇರಬೇಕು, ಉಳಿದದ್ದು ದೇವಾಲಯಕ್ಕೆ ಸೇರಿದ್ದು ಅನ್ನೋ ತೀರ್ಪನ್ನು ಕೊಡುತ್ತೆ. ಅದಾದ ಮೇಲೆ ಮತ್ತೆ ಈ ವಿವಾದ ನ್ಯಾಯಾಲಯದ ಮೆಟ್ಲನ್ನು ಹತ್ತಿಲ್ಲ. ಇಲ್ಲಿ ನ್ಯಾಯಾಲಯದ ಆದೇಶ ಅವತ್ತಿನಿಂದಲೂ ಪಾಲನೆ ಆಗ್ತಾ ಬರ್ತಾ ಇದೆ. ಇನ್ನು ಈಗ ಕಿಡಿಗೇಡಿಗಳ ಕೃತ್ಯ ಹಾಗೂ ಹೆಸರು ಬದಲಿಸುವ ಕುತಂತ್ರಗಳ ಕಾರಣಕ್ಕೆ ಮತ್ತೆ ಈ ಸ್ಥಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದನ್ನು ಅಲ್ಲಿನ DMK ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ತಿರುಪರನ್ ಕುಂದ್ರಂ ಬೆಟ್ಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.